ಸರ್, ಇದೇ ತಿಂಗಳು 26ನೇ ತಾರೀಕು ದೇವರಾಜ ಅರಸು ಕ್ರೀಡಾಂಗಣದಲ್ಲಿ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಎಂ ಗಣೇಶ್ ಪ್ರಸಾದ್ ರವರ 41ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತವಾಗಿ 41 ಜೊತೆ ಕುಸ್ತಿಯನ್ನು ಆಯೋಜನೆ ಮಾಡಿದ್ದಾರೆ. ರಾಸಾರವರು ಅಂದರೆ ರಾಜೇಶ್ ರವರು ಇದರ ಒಂದು ನೇತೃತ್ವವನ್ನು ವಹಿಸಿದ್ದಾರೆ. ಹಾಗಾಗಿ ಈ ಒಂದು ದೇಶೀಯ ಕಲೆ ಅಂದರೆ ಭಾರತೀಯ ಒಂದು ಕರ್ನಾಟಕದ ಒಂದು ಶೈಲಿಯ ಕಲೆ ಈ ಒಂದು ಕುಸ್ತಿ ಪಂದ್ಯಾವಳಿ ಕುರಿತು ತಮ್ಮ ಒಂದು ಅಭಿಪ್ರಾಯ ಸರ್. ಆತ್ಮೀಯ ಕನ್ನಡದ ಮನಸ್ಸುಗಳೇ, ಇದೇ 26/12/2025 ಗುಂಡ್ಲುಪೇಟೆ ಪಟ್ಟಣದ ದೇವರಾಜ ಅರಸು ಕ್ರೀಡಾಂಗಣದಲ್ಲಿ ಮಾನ್ಯ ಶಾಸಕರಾದಂಥ ಎಂ ಗಣೇಶ್ ಪ್ರಸಾದ್ ರವರ 41ನೇ ಹುಟ್ಟುಹಬ್ಬದ ಅಂಗವಾಗಿ 41 ಜೊತೆ ಒಂದು ಕುಸ್ತಿ ಪಂದ್ಯಾವಳಿ ನಡೀತಾ ಇದೆ. ಈ ಕುಸ್ತಿ ಅನ್ನೋದು ನಮ್ಮ ಕರ್ನಾಟಕದ ಒಂದು ಕಲೆ, ಒಂದು ಭಾಗದ ಒಂದು ಕಲೆ. ಈ ಒಂದು ಕುಸ್ತಿ ನೋಡಿ ನಾವೇ ಸುಮಾರು 25 ವರ್ಷಗಳಾಗಿದೆ ಗುಂಡ್ಲುಪೇಟೆನಲ್ಲಿ. ಯಾಕಂದರೆ ಈ ಕುಸ್ತಿ ಅಂದಾಗ ದಸರಾಲಿ ಮಾತ್ರ ಕುಸ್ತಿ ನಡೀತಾ ಇತ್ತು ಮೈಸೂರಿನಲ್ಲಿ, ಅದನ್ನು ವರ್ಷ ನಡ್ಕೊಂಡು ಬರ್ತಾಯಿದೆ. ಈ ಗುಂಡ್ಲುಪೇಟೆ ಭಾಗದಲ್ಲಿ ನಾವು ಕುಸ್ತಿ ಕಟ್ಟು ಸುಮಾರು 25 ವರ್ಷಗಳಾಗಿದೆ. ಈ ಬಾರಿ 41 ಜೊತೆ ಕುಸ್ತಿ ನಡೀತಾ ಇರೋದು ನಿಜಕ್ಕೂ ಬಹಳ ನಮಗೆ ಖುಷಿ ತರುವಂಥದ್ದು. ಈ ಆಯೋಜನೆ ಮಾಡಿರತಕ್ಕಂತಹ ರಾಜೇಶ್ ಉರುಫ್ ರಾಸರ್ ಅವರಿಗೆ ನಿಜಕ್ಕೂ ನಾವು ಭಾಳ ಅಭಿನಂದನೆ ಸಲ್ಲಿಸ್ತೇವೆ. ರಾಸರ್ ಅವರಿಗೆ ಈ ಕುಸ್ತಿ ಅನ್ನೋದು ಒಂದು ಕಲೆ, ಈ ಕಲೆ ವರ್ಷ ಹೀಗೆ ಮೂಡಿ ಬರಲಿ. ಗುಂಡ್ಲುಪೇಟೆನಲ್ಲಿ ಪೈಲ್ವಾನ್ಗಳಿಗೇನು ಕಡಿಮೆ ಇಲ್ಲ. ಗರಡಿ ಇದೆ, ನಾಯಕರ ಬೀದಿಲಿ ಒಂದು ಗರಡಿ ಇದೆ, ಕುರುಬಗಿರು ಗರಡಿ ಇದೆ. ಪೈಲ್ವಾನ್ ಅಂದಾಗ ನಮಗೆ ಮೊದಲನೇದಾಗಿ ನಮಗೆ ಬರೋದು ಮಂಟು ಸತ್ತಾರ್ರವರು, ರಾಚಪ್ಪಣ್ಣರವರು, ಹಾಗೆಯೇ ನಮ್ಮ ಪಿ ಬಾಲವಣ್ಣರವರು, ಈ ಕುಸ್ತಿಗಳ ಕಾಕಾಸುರರವರು, ಹೀಗೆ ಕುಸ್ತಿ ಪೈಲ್ವಾನರುಗಳ ಒಂದು ಸಂಖ್ಯೆ ಹೆಚ್ಚಾಗಲಿ ಗುಂಡ್ಲುಪೇಟೆನಲ್ಲಿ. ಕುಸ್ತಿ ಅಂದಾಗ ಒಂದು ಅವರ ಮೈಕಟ್ಟು ಚೆನ್ನಾಗಿರಬೇಕು ಅನ್ನೋ ಭಾವನೆ ಬೆಳೀತದೆ. ಮೈಕಟ್ಟು ಚೆನ್ನಾಗಿರ್ತಾರೆ, ದುಶ್ಚಟದಿಂದ ದೂರವಾಗ್ತಾರೆ. ಈ ಮುಂದಿನ ಪೀಳಿಗೆ ಯುವಕರು ದುಶ್ಚಟದಿಂದ ದೂರವಾಗಿ ಎಲ್ಲರೂ ಮೈಕಟ್ಟು ಚೆನ್ನಾಗಿ ಬೆಳೆಸ್ಕೋಬೇಕು ಅನ್ನೋ ಭಾವನೆ ಬೆಳೆಯುವಂಥದ್ದು ಈ ಕುಸ್ತಿಗೆ ಮೂಲಕ ಎಲ್ಲರಿಗೂ ಮೂಡಿ ಬರಲಿ. ಈ ಕುಸ್ತಿ ಆಯೋಜನೆ ಮಾಡಿರತಕ್ಕಂತಹ ರಾಸರ್ ಅವರಿಗೆ ಆ ಭಗವಂತ ಆಯುಸ್ಸು ಆರೋಗ್ಯವನ್ನು ಕರುಣಿಸಿ ಮುಂದಿನ ಪೀಳಿಗೆಗೆ ಮಾದರಿಯಾಗಲಿ. ಹಾಗೆಯೇ ನಮ್ಮ ಜನಪ್ರಿಯ ಶಾಸಕರಾದ ಎಂ ಗಣೇಶ್ ಪ್ರಸಾದ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಈ ಸಂದರ್ಭದಲ್ಲಿ ತಿಳಿಸ್ತೇನೆ. ಅವ್ರಿಗೂ ಕೂಡ ಭಗವಂತ ಆಯುಸ್ಸು ಆರೋಗ್ಯ, ಮುಂದಿನ ರಾಜಕೀಯ ಒಂದು ಉನ್ನತವಾದ ಸ್ಥಾನಮಾನಗಳು ಅವರಿಗೆ ಸಿಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳುವ ಮೂಲಕ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್.